ಹಲೋ ಫ್ರೆಂಡ್ಸ್, ನಮ್ಮ ಕನ್ನಡ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಮ್ಮ ಈ ಚಾನೆಲ್ನ ಉದ್ದೇಶ ಏನಂದ್ರೆ, ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ತಯಾರಾಗ್ತಿದ್ದಾರೆ ಅವರಿಗೆ ಈ ಚಾನೆಲ್ ಮುಖಾಂತರ ನಾವು ಸ್ವಲ್ಪ ಟ್ರಿಕ್ಸ್ ಅನ್ನ ಕೊಟ್ಬಿಟ್ಟು ನಿಮ್ಗೆ ಆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಎಲಿಜಿಬಲ್ ಆಗಕ್ಕೆ ಸಹಾಯ ಮಾಡೋದು ಒಂದು ದೊಡ್ಡ ಉದ್ದೇಶವಾಗಿದೆ. ಸೊ ಇವೆಲ್ಲ ಮೇನ್ ಇವಾಗ ಪ್ರಾಬ್ಲಮ್ ಆಗ್ತಿರೋದು ಅಂತಂದ್ರೆ, ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಮ್ಗೆ ಎಲ್ಲಾನು ಗೊತ್ತಿರುತ್ತೆ, ಆದ್ರೆ ನಾವು ಅದನ್ನ ರೀಚ್ ಆಗೋಕೆ ನಮ್ಗೆ ಟೈಮ್ ಸಾಕಾಗಲ್ಲ. ಮೇನ್ ಪ್ರಾಬ್ಲಮ್ ಅಂದ್ರೆ ಟೈಮ್ ಸಾಕಾಗಲ್ಲ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್. ಸೊ ಈ ಇಶ್ಯೂನ ಓವರ್ಕಮ್ ಮಾಡಕ್ಕೆ ವಿತಿನ್ ಅ ಸೆಕೆಂಡ್ ಅಲ್ಲಿ ನಾವು ಯಾವ ರೀತಿನ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಗೆ ತುಂಬಾ ಇವಾಗ ಯಾವುದೇ ಬ್ಯಾಂಕ್ ಎಕ್ಸಾಮ್ ಬರೀಬೇಕಾದ್ರೆ ನಮ್ಗೆ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ ನ ನಮ್ಗೆ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡೋದು, ಟೈಮ್ ಕನ್ಸ್ಯೂಮೇಷನ್ ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ. ಸೊ ಕೊಟ್ಟಿರೋ 1 hour ನಲ್ಲಿ ನಾವು ಯಾವ ರೀತಿ ಕ್ವಶನ್ಸ್ ನಮ್ಗೆ ಗೊತ್ತಿದ್ರು ಕೂಡ ನಮ್ಗೆ ಟಚ್ ಮಾಡಕ್ಕಾಗಲ್ಲ, ರೀಚ್ ಆಗಕ್ಕಾಗಲ್ಲ ಆ ಕ್ವಶನ್ಸ್. ಸೊ ಇದನ್ನೇ ನಾವು ಓವರ್ಕಮ್ ಮಾಡಕ್ಕೆ ಯಾವ ರೀತಿನ ನಾವು ಕಡಿಮೆ ಟೈಮ್ ನಲ್ಲಿ ಜಾಸ್ತಿ ಕ್ವಶನ್ಸ್ ನ ಬಿಡಿಸಬಹುದು, ಅಥವಾ ನಮ್ಗೆ ಗೊತ್ತಿರೋ ಕ್ವಶನ್ಸ್ ನಾವು ಆನ್ಸರ್ ಮಾಡಬಹುದು. ಸೊ ಇದನ್ನ ನಾವು ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ತುಂಬಾ ಟೈಮ್ ತಗೊಳುತ್ತೆ ಎಕ್ಸಾಮ್ ಅಲ್ಲಿ ಮಾಡ್ಬೇಕಂದ್ರೆ. ಸೊ ನಾವು ಅದನ್ನ ಈ ವಿಡಿಯೋ ಮುಖಾಂತರ ನಾನೇನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಕಡಿಮೆ ಟೈಮ್ ಅಲ್ಲಿ ಕೆಲವೊಂದು ಅಂಕಿಗಳನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿನ ಬೇಗ ಮಲ್ಟಿಪ್ಲೈ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾನಿವಾಗ ಯಾವುದೇ ಅಂಕಿನ 5 ಮಲ್ಟಿಪ್ಲೈ ಮಾಡಂದ್ರೆ ನಿಮ್ಗೆ ತಟ್ಟದ, ಇವಾಗ ಚಿಕ್ಕ ಅಂಕೆ ಇತ್ತು ಅಂತಂದ್ರೆ, ಸ್ಮಾಲ್ ಅಂಕೆ ಇತ್ತು, ಸ್ಮಾಲ್ ಸಂಖ್ಯೆ ಇತ್ತು ಅಂತಂದ್ರೆ ಬೇಗನೆ ಮಲ್ಟಿಪ್ಲೈ ಮಾಡಿ ಹೇಳ್ತೀರಾ. ಆದ್ರೆ ಯಾವಾಗ ಸಂಖ್ಯೆನ ದೊಡ್ಡದಾಗುತ್ತೆ ಆವಾಗ ಮಲ್ಟಿಪ್ಲೈ ಮಾಡಕ್ಕೆ ಟೈಮ್ ಕೂಡ ತುಂಬಾ ಜಾಸ್ತಿ ತಗೊಳುತ್ತೆ. ಸೊ ನಾನು ಈ ಹೇಳ್ಕೊಡ್ತಿರೋ ಈ ವಿಡಿಯೋದಲ್ಲಿ ಹೇಳ್ಕೊಡಕ್ ಇಷ್ಟಪಡ್ತಾ ಇರೋದೇನಂದ್ರೆ, ಈ ಕಡಿಮೆ ಅಂಕಿಯಲ್ಲಿ ಎಷ್ಟೇ ದೊಡ್ಡ ಅಂಕೆ ಆದ್ರೂ ಕೂಡ ನಾವು 5 ಇಂದ ಯಾವ ರೀತಿ ಕಡಿಮೆ ಟೈಮ್ ಅಲ್ಲಿ ಮಲ್ಟಿಪ್ಲೈ ಮಾಡಬಹುದು ಅಂತ ಹೇಳ್ಕೊಡ್ತೇನೆ. ಸಪೋಸ್ ನಾನಿವಾಗ ನಿಮಗೆ ಮಲ್ಟಿಪ್ಲೈ ಎನಿ ನಂಬರ್ ಯಾವುದೇ ಸಂಖ್ಯೆನ 5 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ 5 2s are 10. So 5 is 5 plus 1 is 6. So you can multiply easily when you will get small number. But ನಾವು ಇವಾಗ ಇದೇ ಅಂಕಿನ ದೊಡ್ಡ ಮಾಡಂದ್ರೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಈಸಿಯಾಗಿ ವಿತಿನ್ ಅ ಸೆಕೆಂಡ್ ಅಲ್ಲಿ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಇದೇ ಸೇಮ್ ಅಂಕಿನ ನಾನು ಇದ್ರಲ್ಲಿ ಹೇಳ್ತೀನಿ. ಕೊಟ್ಟಿರೋ ಅಂಕಿ ಗಿವನ್ ಅಂಕಿನ ನಾವು ಡಿವೈಡೆಡ್ ಬೈ 2 ಮಾಡೋಣ. ಓಕೆ, ಡಿವೈಡ್ ಬೈ 2 ಮಾಡಿ, ಡಿವೈಡ್ ಬೈ 2 ಅಂದ್ರೆ ಎಷ್ಟು? 2 6 12. ಸೊ ಡಿವೈಡ್ ಬೈ 2 ಮಾಡಿ 10 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ 60. ಸೊ ಈ ರೀತಿ ನಾವು ವಿತಿನ್ ಅ ಸೆಕೆಂಡ್ ಅಲ್ಲಿ ಎಷ್ಟು ದೊಡ್ಡ ಅಂಕೆ ಆದ್ರೂ ಕೂಡ ನಾವು ಸೊಲ್ಯೂಷನ್ ನ ಕಂಡುಕೋಬಹುದು. ಫಾರ್ ಎಕ್ಸಾಂಪಲ್ 170, 178 ಈ ಸಂಖ್ಯೆನ 5 ಇಂದ ಮಲ್ಟಿಪ್ಲೈ ಮಾಡಿ. ಫಸ್ಟ್ ನಾವು ಮಾಡಬೇಕಾಗಿರೋದು ಕೊಟ್ಟಿರೋ ಸಂಖ್ಯೆನ ಡಿವೈಡೆಡ್ ಬೈ 2. ಸೊ ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು? 2 8 16. ಓಕೆ, ಸೊ 1 ಕ್ಯಾರಿ ಆಗುತ್ತೆ, 2 9 18. ಇದಾಯ್ತು. ಹಿಂದೆ ಒಂದು 0. So this is the answer for when we multiply 178 with 5.